Hello students, welcome back to the channel. So basic maths passing package series ಅಲ್ಲಿ ನೆಕ್ಸ್ಟ್ ಪಾರ್ಟ್ ಅಂದ್ರೆ ಪಾರ್ಟ್ ಡಿ ಸಾಲ್ವ್ LPP ಯೂಸಿಂಗ್ ಗ್ರಾಫ್. ಸೊ ಇವತ್ತಿನ ವಿಡಿಯೋಲಿ ಇದನ್ನ ನಾನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಬರೋದು ಎಷ್ಟು ಮಾರ್ಕ್ಸ್ಗೆ? 5 ಮಾರ್ಕ್ಸ್ಗೆ. ಸೊ ಕ್ವಶನ್ ನೋಡಿ ಅಂದ್ರೆ ಯಾವ ರೀತಿ ಕೊಡ್ತಾರೆ ಅಂದ್ರೆ ನಮಗೆ ಒಂದು Z ವ್ಯಾಲ್ಯೂ. ಸೊ ಇದು ಮಿನಿಮೈಸ್ ಆಗಿರ್ಬೋದು ಅಥವಾ ಮ್ಯಾಕ್ಸಿಮೈಸ್ ಏನಾದ್ರೂ ಕೊಡ್ಬೋದು. ಇಲ್ಲಿ ಮ್ಯಾಕ್ಸಿಮೈಸ್ ಅಂತ ಆದ್ರೂ ಕೊಡ್ಬೋದು ಅಥವಾ ಮಿನಿಮೈಸ್. ನಾನು ಎರಡೂ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು. ಓಕೆ, ನೆಕ್ಸ್ಟ್ ಇಲ್ಲಿ ಕೆಲವು ಇನ್ಇಕ್ವಾಲಿಟೀಸ್ ಕೊಟ್ಟಿರ್ತಾರೆ. x ಪ್ಲಸ್ ವೈ ಲೆಸ್ ದೆನ್ 50, 3x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 90. ಸೊ ಈ ರೀತಿ ಕೆಲವು ಇನ್ಇಕ್ವಾಲಿಟೀಸ್, ಇದು ಗ್ರೇಟರ್ ಆಗಿರ್ಬೋದು ಅಥವಾ ಲೆಸ್ ದೆನ್. ಸೊ ಇಲ್ಲಿ ಮೇನ್ ಲಾಜಿಕ್ ನಾವೇನು ತಿಳ್ಕೊಬೇಕಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಸ್ಟೆಪ್ ತಿಳ್ಕೊಳ್ಳೋಣ ಏನು ಮಾಡ್ಬೇಕಂತ. ಸೊ ಫಸ್ಟ್ ಸ್ಟೆಪ್ ನೋಡಿ, ಯಾವತ್ತಿದ್ರು ಈ ರೀತಿ ಕೊಟ್ಟಾಗ ಪ್ರಾಬ್ಲಮ್ಸ್, ಫಸ್ಟ್ ಸ್ಟೆಪ್ ಮ್ಯಾಕ್ಸಿಮೈಸ್ ಇರಲಿ ಅಥವಾ ಮಿನಿಮೈಸ್ ಇರಲಿ ಏನು ತಲೆ ಕೆಡಿಸ್ಕೊಬಿಡಿ. ಫಸ್ಟ್ ಸ್ಟೆಪ್ ಒಂದು ಈಕ್ವೇಶನ್ ಕನ್ಸಿಡರ್ ಮಾಡ್ಕೊಳ್ಳಿ. ಅದನ್ನ ನೀವು ಇನ್ಇಕ್ವಾಲಿಟೀಸ್ ಇರೋದನ್ನ ಈಕ್ವಾಲಿಟೀಸ್ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದ್ರೆ ಇದೆಯಲ್ಲ, ಕನ್ಸಿಡರ್ ಎಕ್ಸ್ ಪ್ಲಸ್ ವೈ ಲೆಸ್ ದೆನ್ ಈಕ್ವಲ್ ಟು 50 ಇದೆಯಲ್ಲ, ಅದನ್ನ ಈಕ್ವಲ್ ಟು 50 ಮಾಡ್ಕೊಳ್ಳಿ. ಸರಿ, ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಇದನ್ನ ನೀವು 10th ಸ್ಟ್ಯಾಂಡರ್ಡ್ ಅಥವಾ 9th ಸ್ಟ್ಯಾಂಡರ್ಡ್ ಅಲ್ಲಿ ಗ್ರಾಫ್ ಸಾಲ್ವ್ ಮಾಡ್ತಾ ಇದ್ರಲ್ಲ, ಆ ರೀತಿ ಏನ್ ಮಾಡ್ತೀರಾ ಅಂದ್ರೆ ಪುಟ್ ಎಕ್ಸ್ ಈಕ್ವಲ್ ಟು 0 ಅಂದ್ರೆ ಎಲ್ ಎಕ್ಸ್ ಇದೆಯೋ ಈ ಈಕ್ವೇಶನ್ ಅಲ್ಲಿ 0 ಹಾಕೊಳ್ಳಿ. ಅಂದ್ರೆ ಎಕ್ಸ್ 0 ಆಯ್ತು ಅಂದ್ರೆ ಅದನ್ನ ಕನ್ಸಿಡರ್ ಮಾಡಬೇಡಿ, ಅದನ್ನ ಮರ್ತೋಗ್ಬಿಡಿ. ಉಳಿದಿದ್ದೇನು? ಉಳಿದಿದ್ದು y ಈಕ್ವಲ್ ಟು 50. ಸೊ ಅದನ್ನ ಬರೀರಿ, y ಈಕ್ವಲ್ ಟು 50. ಓಕೆ, ಸೊ ಒಂದು ಬಾಕ್ಸ್ ಹಾಕೊಳ್ಳಿ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇದು ಒಂದು ಸ್ಟ್ರೈಟ್ ಲೈನ್. ಸೊ ಸ್ಟ್ರೈಟ್ ಲೈನ್ ನ ರೆಪ್ರೆಸೆಂಟ್ ಮಾಡಕ್ಕೆ ಎಷ್ಟು ಪಾಯಿಂಟ್ಸ್ ಬೇಕು? ಮಿನಿಮಮ್ 2 ಪಾಯಿಂಟ್ ಬೇಕು. ಅದಕ್ಕೆ ನಾವು 2 ಪಾಯಿಂಟ್ ಕಂಡುಹಿಡ್ಕೋತಾ ಇದೀವಿ, ಯಾವ ಪಾಯಿಂಟ್ಸ್ ಅಂತ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನಮ್ಗೆ ಸಿಕ್ತು. ಏನಿಲ್ಲಿ ಒಂದು ಎಕ್ಸ್, ಇನ್ನೊಂದು ವೈ. ಸರಿನಾ? ಸೊ ಒಂದು ಎಕ್ಸ್ ನಾವೇನಂತ ತಗೊಂಡ್ವಿ, ಒಂದ್ಸಲಿ ಕೇಸ್ 1 ಅಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 ತಗೊಂಡಾಗ ವೈ ಎಷ್ಟು ಬಂತು? 50. ಕರೆಕ್ಟಾ? ನೆಕ್ಸ್ಟ್ ಇವಾಗ ನಾವೇನ್ ಮಾಡ್ತೀವಿ, ಇನ್ನೊಂದು ಸೇಮ್ ಇದೇ ಇಕ್ವೇಶನ್ಗೆ ವೈ ಈಸ್ ಈಕ್ವಲ್ ಟು 0 ತಗೋತೀನಿ. ನೆಕ್ಸ್ಟ್ ಇವಾಗ ಸೊ ಇಲ್ಲಿ ಪಾಯಿಂಟ್ಸ್ ಏನಾಯ್ತು, ಎಕ್ಸ್ ಕಾಮ ವೈ ಏನಾಯ್ತು, 1 ಪಾಯಿಂಟ್. ಎಕ್ಸ್ 0 ತಗೊಂಡಿದ್ವಿ, ಇಲ್ಲೇನ್ ಬಂತು 50. ಸೊ ಇನ್ನೊಂದು ಬಾಕ್ಸ್ ಹಾಕೋಣ, ಎಕ್ಸ್ ಕಾಮ ವೈ ಅಂತ, ಈಸಿ ಆಗುತ್ತೆ. ಸೊ ಎಕ್ಸ್ ಕಾಮ ವೈ ಏನಾಯ್ತು ಇಲ್ಲಿ 0 ಕಾಮ 50. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ ಇವಾಗ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ ಪುಟ್ ವೈ ಈಕ್ವಲ್ ಟು 0. ಅಗೇನ್ ನಾವೇನ್ ಮಾಡ್ತೀವಿ, ಪುಟ್ ವೈ ಇಸ್ ಈಕ್ವಲ್ ಟು 0 ಹಾಕ್ತೀವಿ, ಇನ್ನೊಂದು ಪಾಯಿಂಟ್ ಬರೋದಕ್ಕೆ. ಸೊ ಇವಾಗ ವೈ ಇಸ್ ಈಕ್ವಲ್ ಟು 0 ಅಂದ್ರೆ ಎಲ್ ವೈ ಇದೆ ಅದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಹಿಂಗೆ ವೈ ಕ್ಲೋಸ್ ಆಗೋಯ್ತಾ? ಉಳಿದಿದ್ದೇನೋ ಎಕ್ಸ್ ಈಕ್ವಲ್ ಟು 50. ಸೊ ಅದನ್ನ ಬರೀರಿ. ಸೊ ಪಾಯಿಂಟ್ಸ್ ಏನಾಗುತ್ತೆ, ಎಕ್ಸ್ ಕಾಮ ವೈ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ ಏನು 50 ಇದೆ ಬಂತು, ವೈ ನಾವು 0 ತಗೊಂಡಿದ್ವಿ. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಬಂತು 50 ಬರ್ಕೊಳ್ಳಿ. ಓಕೆ, ಸೊ ಪಾಯಿಂಟ್ಸ್ ಏನಾಗುತ್ತೆ ಇಲ್ಲಿ 50, 0. ಯಾವತ್ತಿದ್ರು ಎಕ್ಸ್ ವ್ಯಾಲ್ಯೂ ಫಸ್ಟ್ ಬರೀತೀವಿ. ಸೊ ಎಕ್ಸ್ 50, ನೆಕ್ಸ್ಟ್ ವೈ 0. ಅರ್ಥ ಆಯ್ತಾ? ಸೊ ಒಂದ್ ಲೈನ್ದು ಕತೆ ಮುಗೀತು. ಇವಾಗ ಇದೇ ರೀತಿ ಇನ್ನೊಂದು ಲೈನ್ ಕೊಡಿ, ಅಂದ್ರೆ ಇನ್ನೊಂದು ಈಕ್ವೇಶನ್ ಕೊಟ್ಟಿರ್ತಾರೆ. ಕರೆಕ್ಟಾ? ವಿ ನೀಡ್ ಟು ಟೇಕ್ ದಟ್ ಈಕ್ವೇಶನ್. ಸೊ ಆ ಈಕ್ವೇಶನ್ ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ 3x ಪ್ಲಸ್ ವೈ ಅದನ್ನೇನ್ ಮಾಡಿ ಈಕ್ವಲ್ ಟು ಕನ್ವರ್ಟ್ ಮಾಡಿ. ತಿರ್ಗಾ ಅದೇ ಕೆಲಸ, ಏನು ಪುಟ್ x ಈಕ್ವಲ್ ಟು 0. ಓಕೆ, ಸೊ ವಿ ಪುಟ್ x ಈಕ್ವಲ್ ಟು 0. ಸೊ ಇಲ್ಲಿ ಏನಾಗುತ್ತೆ ನೋಡಿ, 3 ಇಂಟು ಎಕ್ಸ್ ಜಾಗದಲ್ಲಿ 0 ಹಾಕಿದ್ದೀನಿ ಪ್ಲಸ್ ವೈ ಈಕ್ವಲ್ ಟು 90. ಸೊ ನಮ್ಗೆ ಗೊತ್ತಿದೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಯಾವ್ದು ಅಂದ್ರೆ 3 ಇಂಟು 0 ಅಂದ್ರೆ ಯಾವ್ದು ನಂಬರ್ನ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಸೊ 3 0 ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಉಳಿದಿದ್ದೇನೋ ವೈ ಈಕ್ವಲ್ ಟು 90. ಸೊ ಇಲ್ಲಿ ಪಾಯಿಂಟ್ ಏನಾಗುತ್ತೆ, ಎಕ್ಸ್ ಕಾಮ ವೈ, ಎಕ್ಸ್ ನಾವು 0 ತಗೊಂಡಿದೀವಿ, ವೈ ಏನ್ ಬಂತು 90. ಅರ್ಥ ಆಗ್ತಿದ್ಯಾ? ಸೊ ಇಲ್ಲೂ ಅಷ್ಟೇ ಇದೇ ರೀತಿ ಒಂದು ಬಾಕ್ಸ್ ಬಿಡ್ಕೊಳ್ಳೋಣ. ಬಾಕ್ಸ್ ಏನು ಈ ರೀತಿ ನಾವೇನಾದ್ರು ಟ್ಯಾಬ್ಲರ್ ಕಾಲಮ್ ಅಲ್ಲಿ ಬರ್ದಿಲ್ಲ ಅಂದ್ರೂ ಏನು ಅವಶ್ಯಕತೆ ಏನಿಲ್ಲ, ಬರ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ನಮ್ಮ ರೆಫರೆನ್ಸ್ಗೆ ಓಕೆ, ನಮ್ ಗ್ಯಾಪ್ನ ಇರಲಿ ಅಂತ. ಎಕ್ಸ್ ಏನ್ ತಗೊಂಡಿದೀವಿ 0, ವೈ ಏನ್ ಬಂತು 90, ಪಾಯಿಂಟ್ ಏನಾಯ್ತು 0, 90. ನೆಕ್ಸ್ಟ್ ಅಗೇನ್ ಏನ್ ಮಾಡ್ತೀವಿ, ಪುಟ್ y ಈಕ್ವಲ್ ಟು 0 ಮಾಡ್ತೀವಿ. ಕರೆಕ್ಟ್ ಅಲ್ಲ? ಸೇಮ್ ಪ್ರೊಸೀಜರ್, ಒಂದು ಗೊತ್ತಿದ್ರೆ ನೆಕ್ಸ್ಟ್ ಅದು ಅದೇ ರೀತಿ ಫಾಲೋ ಆಗುತ್ತೆ. ಇವಾಗ y ಈಸ್ ಈಕ್ವಲ್ ಟು 0 ಮಾಡಿದಾಗ ತಿರ್ಗಾ ನೋಡಿ, ಇಲ್ಲಿ
ಇಲ್ಲಿ ನೋಡಿ y ಇಸ್ ಈಕ್ವಲ್ ಟು 0 ಮಾಡಿದಾಗ ಇವಾಗ ಇಲ್ಲಿ y ಎಲ್ಲಿದೆಯೋ 0 ಹಾಕ್ಬಿಡಿ, ಅಂದ್ರೆ ಅಲ್ದ ಕ್ಲೋಸ್ ಮಾಡ್ಬಿಡಿ. ಏನ್ ಮಿಕ್ತು 3x ಈಕ್ವಲ್ ಟು 90. ಸೊ ಅದನ್ನ ಬರೀರಿ, 3x ಈಕ್ವಲ್ ಟು 90. ಸೊ ಅದನ್ನ ಡಿವೈಡ್ ಮಾಡ್ಬೋದಾ, 3 1 ಜಾ 3 3 ಜಾ 9, 0 ಹಂಗೆ ಇರುತ್ತೆ. ಸೊ x ಈಕ್ವಲ್ ಟು 30. ಸೊ ಪಾಯಿಂಟ್ ಏನಾಗುತ್ತೆ ಎಕ್ಸ್ ಕಾಮ ವೈ. ಎಕ್ಸ್ ಕಾಮ ವೈ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ನಮಗೆ 30 ಬಂದಿದೆ, ವೈ ಏನ್ ತಗೊಂಡಿದೀವಿ 0, ಅದನ್ನ ಇಲ್ಲಿ ಬರೀರಿ. ಎಕ್ಸ್ ಏನ್ ಬಂತು 30, ವೈ ಏನ್ ತಗೊಂಡಿದ್ವಿ 0. ಪಾಯಿಂಟ್ ಏನಾಯ್ತು, ಫಸ್ಟ್ ಎಕ್ಸ್ ಬರೀತೀವಿ ಆಮೇಲೆ ವೈ. ಸೊ 30, 0. ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟು ನಮ್ಮ ಹತ್ರ ರೆಡಿ ಆದ್ಮೇಲೆ ನೋಡಿ ಏನೇನ್ ಮಾಡಿದ್ವಿ ನಾವು, ಇದು ಎರಡನ್ನೂ ಸಾಲ್ವ್ ಮಾಡಿದ್ವಲ್ಲ ಅಷ್ಟೇ. ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಗ್ರಾಫ್. ಇವಾಗ ಗ್ರಾಫಿಕಲ್, ಅದಕ್ಕೆಲ್ಲ ಕ್ವಶನ್ ಕೇಳಿದಾರೆ, ಸಾಲ್ವ್ LPP ಯೂಸಿಂಗ್ ಗ್ರಾಫ್. ಸೊ ಇದನ್ನ ಇವಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ ಪಾಯಿಂಟ್ಸ್ ನ. ಸೊ 2 ಲೈನ್ ಸಿಗುತ್ತೆ ನಮಗೆ, ಅದಾದ್ಮೇಲೆ ನಾನು ಹೇಳ್ಕೊಡ್ತೀನಿ ಗ್ರಾಫ್ ಅಲ್ಲಿ ನಾವೇನ್ ಮಾಡ್ಬೇಕು. ಕೆಲವಲ್ಲಿ ಆಟಗಳಿದೆ. ಓಕೆ, ಸೊ ನಮ್ಮ ಹತ್ರ ಗ್ರಾಫ್ ರೆಡಿ ಇದೆ, ಪಾಯಿಂಟ್ಸ್ ನಮ್ಮ ಹತ್ರ ಇದೆ. ಸೊ 1 by 1 ನಾವೇನ್ ಮಾಡ್ತೀವಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋಣ. ಅಂದ್ರೆ ನಮಗೆ ಸ್ಟ್ರೈಟ್ ಲೈನ್ ಸಿಗಬೇಕು. ಸೊ ನಾವು 9th ಸ್ಟ್ಯಾಂಡರ್ಡ್ ಅಲ್ಲಿ ಅಥವಾ 10th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿರ್ತೀವಿ, 4 ಮಾರ್ಕ್ಸ್ ಬರ್ತಾ ಇತ್ತು ಆ ಟೈಮಲ್ಲಿ. ಸೊ ನೋಡಿ ಇವಾಗ ಫಸ್ಟ್ ಈಕ್ವೇಶನ್ ಏನೇನು ಪಾಯಿಂಟ್ಸ್ ಇತ್ತು, ಫಸ್ಟ್ ಏನು 0,50 ಅದನ್ನ ರೆಪ್ರೆಸೆಂಟ್ ಮಾಡಿ. ಸೊ 0,50 ಅಂದ್ರೆ ಫಸ್ಟ್ ಎಕ್ಸ್ ವ್ಯಾಲ್ಯೂ 0. ಸೊ ಎಕ್ಸ್ ವ್ಯಾಲ್ಯೂ ಓದ್ತಿದ್ರೆ ನಾವು ಒರಿಜಿನಲ್ ಇದೀವಿ, 0 ಇದೀವಿ. ಓಕೆ, ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು, ವೈ ವ್ಯಾಲ್ಯೂ ಇಲ್ಲಿ 50 ಹೋಗ್ಬೇಕು. ಕರೆಕ್ಟಾ, ವೈ ವ್ಯಾಲ್ಯೂ 50 ಅಲ್ಲ, ಇಲ್ಲಿ ಫಸ್ಟ್ 0 ಆಮೇಲೆ 50. ಸೊ 0 ಇದೀವಿ, ಇಲ್ಲಿ ವೈ ವ್ಯಾಲ್ಯೂ 50 ಅಂದ್ರೆ ವೈ ವ್ಯಾಲ್ಯೂ ಇಲ್ಲಿದೆ, ಮೇಲಿದೆ, ಇದು ವೈ, ಇದು ಎಕ್ಸ್. ಸೊ ವೈ 50 ಅಂದ್ರೆ 1 2 3 4 5 ಅಂದ್ರೆ 50. ಓಕೆ, ಸೊ ಇವಾಗ ಅಲ್ಲಿ ನೀವೇನ್ ಬರೀಬೇಕು, ಈ ರೀತಿ ಪಾಯಿಂಟ್ ನ ರೆಪ್ರೆಸೆಂಟ್ ಮಾಡ್ಕೊಳ್ಳಿ. ಏನಿದು 0,50 ಅಂತ ಗ್ಯಾಪ್ ನ ಇರಲಿ, ಇದು 0,50 ಅಂತ ಅದಕ್ಕೆ ಅಲ್ಲಿ ಮಾರ್ಕ್ ಮಾಡ್ಬಿಡ್ತೀವಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬೇಕಲ್ಲ ಸ್ಟ್ರೈಟ್ ಲೈನ್ ಬರೀ ಅಂದ್ರೆ ಡ್ರಾ ಮಾಡೋದಕ್ಕೆ. ಸೊ ಇದು ಯಾವುದು ನೆಕ್ಸ್ಟ್ ಪಾಯಿಂಟ್ 50,0. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು 50, ವೈ ವ್ಯಾಲ್ಯೂ 0. ಸೊ ಎಕ್ಸ್ ವ್ಯಾಲ್ಯೂ 50 ಎಲ್ಲಿ ಬರುತ್ತೆ, ಇಲ್ಲಿ ಈ ಲೈನ್ ಮೇಲೆ. ಸೊ ಎಕ್ಸ್ ವ್ಯಾಲ್ಯೂ 50 ಇಲ್ಲಿದೆ, 0 ಅಂದ್ರೆ ಏನು, ವೈ ವ್ಯಾಲ್ಯೂ 0 ಅಂದ್ರೆ ಇಲ್ಲಿ ತಿರ್ಗಾ ಇಲ್ಲಿ ಬರೋದ ಅಲ್ಲ, ಆ ಲೈನ್ ಮೇಲೆ ಇದೆ, ಇದು ಒರಿಜಿನ್ ಲೈನ್ ಇದು 0. ಸೊ 50 ಇಲ್ಲೇ 50,0. ಇದೇನಿದು 50,0. ಓಕೆ, ಸೊ ಇವಾಗ ಇದಾದ್ಮೇಲೆ 2 ಪಾಯಿಂಟ್ ಸಿಕ್ತಲ್ಲ. ಸೊ 2 ಪಾಯಿಂಟ್ ನಾವೇನ್ ಮಾಡ್ಬೇಕು, ಜಾಯಿನ್ ಮಾಡೋಣ. ಇದು 50,0, ಇದು 0,50. ನಾನು ಪೆನ್ನಲ್ಲಿ ಮಾಡ್ತಾ ಇದ್ದೀನಿ, ನೀವು ಆಬ್ವಿಯಸ್ಲಿ ಪೆನ್ಸಿಲಲ್ಲಿ ಮಾಡಿ. ಓಕೆ, ಸೊ ಆಯ್ತಲ್ಲ. ಸೊ ಇದು ಯಾವ ಲೈನ್, ಇದು ಬಂದು ಈ ರೀತಿ ಮಾರ್ಕ್ ಮಾಡ್ಬಿಡಿ. ಇದು ಯಾವ ಲೈನ್ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಯಾವ ಲೈನ್ ಮಾಡಿರೋದು, ಇದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 50. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 50. ಓಕೆ, ಇವಾಗ ಅದಾದ್ಮೇಲೆ ನೆಕ್ಸ್ಟ್ ಈ ಇಕ್ವೇಶನ್. ಸೊ ಇದಕ್ಕೆ ಯಾವ್ಯಾವ ಪಾಯಿಂಟ್ಸ್ 0,90. ಸೊ ಇವಾಗ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡೋದು. ಸೊ ನಾನು ಪಟ್ ಅಂತ ಮಾಡ್ಕೊಂಡು ಹೋಗ್ತೀನಿ. 0,90. ಸೊ 0 ಇಲ್ಲಿ, 90 ಮೇಲೆ. ಸೊ ಇದು 0,90. ನೆಕ್ಸ್ಟ್ ಪಾಯಿಂಟ್ 30,0. ಸೊ 30 ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಲ್ಲಿ 30,0. ಸೊ 30,0 ಇಲ್ಲಿದೆ. ಇವಾಗ ಏನ್ ಮಾಡ್ಬೇಕು, 2 ಪಾಯಿಂಟ್ ಸಿಕ್ಕಿದ ತಕ್ಷಣ ನಮ್ಗೆ ಗೊತ್ತು, 2 ಪಾಯಿಂಟ್ ಸಿಕ್ಕಿದ ತಕ್ಷಣ ಅದನ್ನ ಜಾಯಿನ್ ಮಾಡ್ಬಿಡ್ಬೇಕು. ಸೊ ಇಲ್ಲಿ 90, ಇಲ್ಲಿ 30. ಸೊ 90 30 ಆಯ್ತಲ್ಲ. ಸೊ ಇದು ಯಾವ ಲೈನ್, ಇದು ಲೈನ್ ಬಂದು 3x ಪ್ಲಸ್ ವೈ. ಸೊ ಈ ರೀತಿ ನೀವು ಎಲ್ಲ ಡೇಟಾಗಳು ಬರೆದ್ರೆ ಆಬ್ವಿಯಸ್ಲಿ ನಿಮಗೆ ಔಟ್ ಆಫ್ ಔಟ್ ಅಂದ್ರೆ ಇದಕ್ಕೆ 5 ಮಾರ್ಕ್ಸ್ ಅಂದ್ರೆ 5 ಮಾರ್ಕ್ಸ್ ಸಿಗೋ ಚಾನ್ಸಸ್ ಪಕ್ಕ ಇದ್ದೇ ಇರುತ್ತೆ. ಚಾನ್ಸಸ್ ಏನು ಸಿಕ್ಕೇ ಸಿಗುತ್ತೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು. ಓಕೆ, ಈ ಪ್ರಾಬ್ಲಮ್ ಅಲ್ಲಿ ಮೇನ್ ಇದೆ 2 ಇಂಪಾರ್ಟೆಂಟ್ ಪಾಯಿಂಟ್. ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ನಾವು ಇದನ್ನ ಸಾಲ್ವ್ ಮಾಡಾಯ್ತು, ರೆಪ್ರೆಸೆಂಟ್ ಮಾಡಾಯ್ತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಾವು ಫೀಸಿಬಲ್ ರೀಜನ್ ಕಂಡುಹಿಡಿಬೇಕು. ಏನು ಫೀಸಿಬಲ್ ರೀಜನ್. ಇವಾಗ ಅದನ್ನ ಹೆಂಗ್ ಕಂಡುಹಿಡಿಯೋದು, ಫೀಸಿಬಲ್ ರೀಜನ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ,
ಓಕೆ, ಲಾಸ್ಟ್ ಸ್ಟೆಪ್ ಅದು. ಸೊ ಫೀಸಿಬಲ್ ರೀಜನ್ ಹೆಂಗ್ ಕಂಡು ಹಿಡಿಯೋದು ಅಂದ್ರೆ ನೋಡಿ, ಫೀಸಿಬಲ್ ರೀಜನ್ ಕಂಡು ಹಿಡಿಬೇಕಂದ್ರೆ ಇಲ್ಲಿ ನೀವು ಲೆಸ್ ದೆನ್ ಮತ್ತೆ ಗ್ರೇಟರ್ ದೆನ್ ಇದೆರಡು, ಓಕೆ, ಇದೆರಡು ಕಂಡೀಷನ್ ಅರ್ಥ ಮಾಡ್ಕೋಬೇಕು. ನೋಡಿ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಸಪೋಸ್ ಏನಾದ್ರೂ ಲೆಸ್ ದೆನ್ ಈಕ್ವಲ್ ಟು ಯೂಸ್ ಮಾಡಿದ್ದಾರೆ ಅಂದ್ರೆ ನಾವು ಗ್ರಾಫ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಟುವರ್ಡ್ಸ್ ಒರಿಜಿನ್ ಹೋಗ್ಬೇಕು. ಏನ್ ನಮ್ಗೆ ಗೊತ್ತಿದೆ ಈ ಲಾಜಿಕ್ ಏನು. ಇವಾಗ ಯಾವ್ದೇ ಒಂದು ನಂಬರ್ ಲೆಸ್ ದೆನ್ ಅಂದ್ರೆ ಏನರ್ಥ, ಲೆಸ್ ದೆನ್ ಅಂದ್ರೆ ಯಾವತ್ತಿದ್ರು ಯಾವ್ದೇ ನಂಬರ್ ಇವಾಗ ಲೆಸ್, ಸಪೋಸ್ ತಗೊಳ್ಳಿ ನಂಬರ್ 1 ತಗೋತೀನಿ, 1 ಕಡಿಮೆ ಇದೆ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ 0ಗೆ ಅದು ಹತ್ರ ಇರುತ್ತೆ, ಕರೆಕ್ಟ್. ಅದಕ್ಕೆ ಇಲ್ಲಿ ನೋಡಿ ಲೆಸ್ ದೆನ್ ಅಂದ್ರೆ ಗ್ಯಾಪ್ ನ ಇಟ್ಕೊಳ್ಳಿ, ಲೆಸ್ ದೆನ್ ಅಂದ್ರೆ ಕಡಿಮೆ ನಂಬರ್ ಅಂದ್ರೆ ಅದು 0ಗೆ ಹತ್ರ ಹೋಗ್ಬೇಕು. ಸೊ 0 ಎಲ್ಲಿದೆ, ಒರಿಜಿನ್ ಹತ್ರ ಇದೆ. ಅರ್ಥ ಆಗ್ತಾ ಇದೆಯಾ. ನೆಕ್ಸ್ಟ್ ಗ್ರೇಟರ್ ದೆನ್ ಈಕ್ವಲ್ ಟು ಇದ್ರೆ ಇದು ಉಲ್ಟಾ. ಗ್ರೇಟರ್ ಅಂದ್ರೆ ಯಾವ್ದೇ ನಂಬರ್ ದೊಡ್ಡ ನಂಬರ್ ಅಂದ್ರೆ ಏನು, ಯಾವ್ದೇ ಒಂದು ನಂಬರ್ ದೊಡ್ಡ 1000 crore ಅಥವಾ 1 lakh, ಅದು 0ಗೆ ಹತ್ರ ಇರುತ್ತೆ ಎಲ್ಲ ತಾನೆ, 0ಕ್ಕಿಂತ ದೂರ ಇದೆ. ಸೊ ಗ್ರಾಫ್ ಅಲ್ಲಿ ನಾವೇನ್ ಮಾಡ್ಬೇಕು, ಅದನ್ನ ಅವೇ ಫ್ರಮ್ ಒರಿಜಿನ್. ಓಕೆ, ಈ ಲಾಜಿಕ್ ಗ್ಯಾಪ್ನ ಇಟ್ಕೊಳ್ಳಿ. ಇವಾಗ ಅದೇ ಲಾಜಿಕ್ ನ ಇಲ್ಲಿ ಯೂಸ್ ಮಾಡೋಣ ನೋಡಿ. ಇವಾಗ ಈ ಲೈನ್ ಯಾವುದು, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು, ಫಸ್ಟ್ ಅಂದ್ರೆ ಯಾವುದು, ಎಕ್ಸ್ ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 50. ಇಲ್ಲಿ ಲೆಸ್ ದೆನ್ ಇದೆ. ಲೆಸ್ ದೆನ್ ಅಂದ್ರೆ ನಮ್ಗೆ ಗೊತ್ತು, ಲೆಸ್ ದೆನ್ ಅಂದ್ರೆ ನಾವೇನ್ ಮಾಡ್ಬೇಕು, ಗ್ರಾಫ್ ಟುವರ್ಡ್ಸ್ ಒರಿಜಿನ್, ಗ್ರಾಫ್ ಅಲ್ಲಿ ಟುವರ್ಡ್ಸ್ ಒರಿಜಿನ್. ಸೊ ಇದನ್ನ ಈ ಲೈನ್ ನಾವೇನ್ ಮಾಡ್ಬೇಕು, ಟುವರ್ಡ್ಸ್ ಒರಿಜಿನ್ ಈ ರೀತಿ ಮಾಡಿ. ಅಂದ್ರೆ ನಾವು ಫಿಸಿಬಲ್ ರೀಜನ್ ಹುಡ್ಕೋದಕ್ಕೆ ಈ ಮೆಥಡ್ ನ ಯೂಸ್ ಮಾಡ್ತೀವಿ. ಓಕೆ, ಸರಿ, ಇದು ಈ ರೀತಿ ಮಾಡಿದ್ರ ಯಾವ ಲೈನು, ಈ ಲೈನ್ಗೆ ಟುವರ್ಡ್ಸ್ ಬರ್ತಾ ಇದೀವಿ ಒರಿಜಿನ್. ಓಕೆ, ನೆಕ್ಸ್ಟ್ ಇನ್ನೊಂದು ಇಕ್ವೇಶನ್ ಅದ್ ನೋಡಿ, ಅದು ಅಷ್ಟೇ ಏನ್ ಹೇಳ್ತಾ ಇದೆ, ಲೆಸ್ ದೆನ್ ಅಂದ್ರೆ ಏನು, ತಿರ್ಗಾ ಟುವರ್ಡ್ಸ್. ಇವಾಗ ಯಾವ್ದೋ ಈ ಲೈನ್ಗೆ ಇದಕ್ಕೂ ಟುವರ್ಡ್ಸ್ ಬನ್ನಿ. ಇವಾಗ ಫೀಸಿಬಲ್ ರೀಜನ್ ಹೆಂಗ್ ಹುಡ್ಕೋದಂದ್ರೆ, ಈ ಫೀಸಿಬಲ್ ರೀಜನ್ ನೀವು ಚೆಕ್ ಮಾಡಬೇಕು ಯಾವ್ದು ಕಾಮನ್ ರೀಜನ್ ಅಂತ. ಓಕೆ, ಎಲ್ಲಿ ಎರಡು ಇಂಟರ್ಸೆಕ್ಟ್ ಆಗ್ತಾ ಇದೆ ಕಾಮನ್ ರೀಜನ್. ಸೊ ಇದು ಲೆಸ್ ದೆನ್, ಎರಡು ಲೈನು ನೀವು ನೋಡ್ಬೇಕು, ಕರೆಕ್ಟಾಗಿ ಗಮನ ಇಟ್ಟು ನೋಡಿ. ಈ ರೀಜನ್ ಅಂದ್ರೆ ಇಲ್ಲಿ ಲೆಸ್ ದೆನ್ ಇದೆ, ಇದು ಈ ಕಡೆ ಬರ್ತಾ ಇದೆ, ಇದು ಈ ಕಡೆ ಬರ್ತಾ ಇದೆ, ಅಂದ್ರೆ ಈ ರೀಜನ್ ಆಗೋದಿಲ್ಲ. ಇವಾಗ ಈ ರೀಜನ್ ನೋಡೋಣ, ಈ ಲೈನ್ ಇದೆ, ಈ ಲೈನ್ ಈ ಕಡೆ ಬರ್ತಾ ಇದೆ, ಅಂದ್ರೆ ಎರಡೂ ಲೈನ್ ಒಂದೇ ಕಡೆ ಮೀಟ್ ಆಗಿದ್ರೆ ಅವಾಗ. ಸೊ ಈ ರೀಜನ್ ಆಗೋದಿಲ್ಲ. ಸೊ ಈ ರೀಜನ್ ನೋಡೋಣ ನೋಡಿ, ಇದು ಏನು ಟುವರ್ಡ್ಸ್ ಬರ್ತಾ ಇದೆ, ಈ ಲೈನ್ದು ಏನ್ ಬರ್ತಾ ಇದೆ, ಆರೋ ಟುವರ್ಡ್ಸ್ ಬರ್ತಾ ಇದೆ, ಈ ಲೈನ್ದು ಟುವರ್ಡ್ಸ್, ನೆಕ್ಸ್ಟ್ ಈ ಲೈನ್ದು ಟುವರ್ಡ್ಸ್. ಅಂದ್ರೆ ಏನರ್ಥ, ಇಲ್ಲೂ ಟುವರ್ಡ್ಸ್ ಇದೆ, ಇಲ್ಲೂ ಟುವರ್ಡ್ಸ್ ಇದೆ, ಈ ಲೈನ್ದು ಟುವರ್ಡ್ಸ್ ಬರ್ತಾ ಇದೆ, ಈ ಲೈನ್ದು ಟುವರ್ಡ್ಸ್. ಅಂದ್ರೆ ಈ ರೀಜನ್ ಎರಡದು ಕಾಮನ್, ಎರಡದು ಸೇಮ್ ಕಂಡೀಷನ್ ಬರ್ತಾ ಇದೆ. ಇಲ್ಲೂ ಟುವರ್ಡ್ಸ್ ಒರಿಜಿನ್, ಇದು ಟುವರ್ಡ್ಸ್ ಒರಿಜಿನ್. ಅಂದ್ರೆ ಈ ಲೈನ್, ಈ ರೀಜನ್ ಇದೆಯಲ್ಲ, ಈ ರೀಜನ್ ಇದು ಫಿಸಿಬಲ್ ರೀಜನ್ ಆಗುತ್ತೆ, ಕಾಮನ್ ರೀಜನ್. ಸೊ ಇದನ್ನು ನಾವೇನ್ ಮಾಡ್ತೀವಿ, ಶೇಡ್ ಮಾಡ್ತೀವಿ. ಓಕೆ, ಸೊ ಈ ರೀತಿ ಶೇಡ್ ಮಾಡ್ಬಿಡಿ. ಸೊ ಇದೇನಾಯ್ತು, ಇದು ನಮ್ಮ ಫೀಸಿಬಲ್ ರೀಜನ್ ಆಯ್ತು. ಇನ್ನು ಸ್ವಲ್ಪ ಶೇಡ್ ಮಾಡೋಣ. ಅರ್ಥ ಆಗ್ತಾ ಇಲ್ಲ? ಸೊ ಅರ್ಥ ಆಗ್ತಾ ಇದೆಯಲ್ಲ ನಿಮ್ಗೆ ಯಾವ ರೀತಿ ಫೀಸಿಬಲ್ ರೀಜನ್ ಕಂಡುಹಿಡಿಯೋದು? ಇನ್ನೂ ಒಂದು ಪ್ರಾಬ್ಲಮ್ ಮಾಡ್ತೀನಲ್ಲ, ಅವಾಗ ಇನ್ನೂ ಕ್ಲಿಯರ್ ಆಗ್ಬಿಡುತ್ತೆ. ಏನಿಲ್ಲ, ಕಂಡೀಷನ್ ಚೆಕ್ ಮಾಡಿ, ಲೆಸ್ ದೇನೋ ಗ್ರೇಟರ್ ದೇನೋ ಅಂತ. ಅದು ಯಾವ ಕಡೆ ಹೋಗ್ತಾ ಇದೆಯೋ ಆ ಕಡೆ ಆರೋ ಹಾಕಿ. ಸೊ ಕಾಮನ್ ರೀಜನ್ ಎಲ್ಲಿ ಬರ್ತಾ ಇದೆಯೋ ಅದನ್ನ ಶೇಡ್ ಮಾಡಿ, ಅದೇ ನಮ್ಮ ಫೀಸಿಬಲ್ ರೀಜನ್. ಸೊ ದಿಸ್ ಈಸ್ ಅವರ್ ಫೀಸಿಬಲ್ ರೀಜನ್. ಇವಾಗ ರೀಜನ್ ಅಂದ್ರೆ ಆಬ್ವಿಯಸ್ಲಿ ನಮ್ಗೆ ಇವಾಗ ಏನೋ ಒಂದು ರೀಜನ್ ಅಂದ್ರೆ ಅದಕ್ಕೆ ಹೆಸರು ಇರುತ್ತೆ. ಕರ್ನಾಟಕ ರೀಜನ್, ಓಕೆ, ಕೇರಳ ರೀಜನ್, ಏನೋ ಒಂದು ರೀಜನ್ಗೆ ಹೆಸರು ಇರುತ್ತೆ. ಇಲ್ಲೂ ಅಷ್ಟೇ ನಾವು ಹೆಸರು ಕೊಡಬೇಕು. ಇದು ಲೈನ್ ಬೈ ಲೈನ್ ಇಲ್ಲಿಂದ ಬರೋಣ. ಓ, ಸೊ ಇದು ಓ ಆಯ್ತು. ನೆಕ್ಸ್ಟ್ ಹಿಂಗ್ ಬರೋಣ, ಓ ಎ, ನೆಕ್ಸ್ಟ್ ಇದು ಆಗುತ್ತೆ ಬಿ ಸಿ. ಸೊ ಓ ಎ ಬಿ ಸಿ, ಈ ರೀಜನ್ ಏನಾಯ್ತು, ಓ ಎ ಬಿ ಸಿ
ನೆಕ್ಸ್ಟ್ ತಿರ್ಗಾ ಓ. ಸೊ ಈ ರೀಜನ್ ಈ ಕ್ಲೋಸ್ಡ್ ರೀಜನ್ ಏನಾಯ್ತು ನಮ್ಮ ಫೀಸಿಬಲ್ ರೀಜನ್. ಓಕೆ, ಸೊ ನಾವು ಮೆನ್ಷನ್ ಮಾಡಾಯ್ತು. ಸೊ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಇನ್ನೊಂದು ಪಾಯಿಂಟ್, ಈ ಪಾಯಿಂಟ್ ಇವಾಗ ನಮ್ಗೆ ನೋಡಿ ಎಲ್ಲಾ ಪಾಯಿಂಟ್ಸ್ ನಮಗೆ ಕೋಆರ್ಡಿನೇಟ್ ಕೊಟ್ಟಿದೆ. ಇದು ಓದೇನು 0,0, ಎದು ಗೊತ್ತು 30,0, ಬಿದ್ ಗೊತ್ತಿಲ್ಲ. ಸೊ ಬಿದ್ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು, ಬರ್ಕೋಬೇಕು. ಸೊ ಬಿ ಎಲ್ಲಿದೆ, ಇಲ್ಲಿದೆ. ಸೊ ಇದ್ರ ಎಕ್ಸ್ ವ್ಯಾಲ್ಯೂ ಏನು, ಎಕ್ಸ್ ವ್ಯಾಲ್ಯೂ ನೋಡಿ ಇದ್ರ ಲೈನ್ ಹಿಂಗ್ ಸ್ಟ್ರೈಟ್ ಆಗಿ ಬನ್ನಿ. ಸೊ ಇದ್ರ ಎಕ್ಸ್ ವ್ಯಾಲ್ಯೂ ಬಂದು 20, ನೆಕ್ಸ್ಟ್ ವೈ ವ್ಯಾಲ್ಯೂ 30. ಇಲ್ಲಿ ನೋಡಿ ಇದ್ರ ವ್ಯಾಲ್ಯೂ 30. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಅದಾದ್ಮೇಲೆ ಸಿ ಗೊತ್ತಿದೆ, ಇಲ್ಲಿ ಮುಂಚೆನೆ ಗೊತ್ತಿದೆ. ಅದಾದ್ಮೇಲೆ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಲಾಸ್ಟ್ ಸ್ಟೆಪ್ ಮಿನಿಮೈಸ್ ಅಥವಾ ಮ್ಯಾಕ್ಸಿಮೈಸ್ ಏನೋ ಕೇಳಿರ್ತಾರಲ್ಲ. ಸೊ ಇಲ್ಲಿ ಮಿನಿಮೈಸ್ ಕೇಳಿದೆ. ಸೊ ಮಿನಿಮೈಸ್ ನಾವೇನ್ ಚೆಕ್ ಮಾಡ್ಬೇಕಂದ್ರೆ ಇದು ಯಾವ ಫೀಸಿಬಲ್ ರೀಜನ್ ಅಲ್ಲಿ, ಓಕೆ, ಯಾವ ಫೀಸಿಬಲ್ ರೀಜನ್ ಅಂದ್ರೆ ಈ ರೀಜನ್ ಇದೆಯಲ್ಲ. ಸೊ ಯಾವ ಪಾಯಿಂಟ್ಸ್ ಇದೆ, ಕಾರ್ನರ್ ಪಾಯಿಂಟ್ಸ್ ಓ, ಎ, ಬಿ, ಸಿ. ಸೊ ಇದು ಎಲ್ಲದನ್ನು ಓಕೆ, ಏನೇನ್ ಕಾರ್ನರ್ ಪಾಯಿಂಟ್ಸ್ ಇದೆನಾ, ಅಂದ್ರೆ ಏನೇನ್ ಕಾರ್ನರ್ ಪಾಯಿಂಟ್ ಸಿಕ್ಕಿದೆಯಲ್ಲ ಅದನ್ನು ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಹಾಕ್ಬಿಟ್ಟು ನಾವು ಚೆಕ್ ಮಾಡ್ಬೇಕು. ಈಕ್ವೇಶನ್ ಯಾವ್ದು ತುಂಬಾ ಕಡಿಮೆ ಬರುತ್ತೋ, ಓಕೆ, ಯಾವ್ದು ಕಡಿಮೆ ಬರ್ತಾ ಇದೆಯೋ ಆ ವ್ಯಾಲ್ಯೂನ ನಾವು ಏನ್ ಬರಿತೀವಿ, ಆಪ್ಟಿಮಲ್ ಸೊಲ್ಯೂಷನ್. ಅಂದ್ರೆ ಅದು ನಮ್ಮ ರಿಕ್ವೈರ್ಡ್ ಸೊಲ್ಯೂಷನ್. ಯಾಕಂದ್ರೆ ಮಿನಿಮೈಸ್ ಕೇಳಿದ್ದಾರೆ. ಮ್ಯಾಕ್ಸಿಮೈಸ್ ಇದ್ರೆ ಏನರ್ಥ, ಎಲ್ಲಾ ಪಾಯಿಂಟ್ಸ್ ಚೆಕ್ ಮಾಡ್ತೀವಿ ವ್ಯಾಲ್ಯೂಸ್ ಹಾಕ್ಬಿಟ್ಟು ಈಕ್ವೇಶನ್ಗೆ. ಜಾಸ್ತಿ ಯಾವ್ದಿರುತ್ತೋ ಅದು ಮ್ಯಾಕ್ಸಿಮಮ್, ಅಂದ್ರೆ ಮ್ಯಾಕ್ಸಿಮಮ್ ಸೊಲ್ಯೂಷನ್, ಆಪ್ಟಿಮಲ್ ವ್ಯಾಲ್ಯೂ ಅಥವಾ ಆಪ್ಟಿಮಲ್ ಸೊಲ್ಯೂಷನ್. ಅರ್ಥ ಆಗ್ತಾ ಇದೆಯಾ? ಸೊ ಎಲ್ಲಾ ವ್ಯಾಲ್ಯೂಸ್ ನಾವು ಇವಾಗ ಚೆಕ್ ಮಾಡಿ ನೋಡೋಣ. ಸೊ ಒಂದು ಟೇಬಲ್ ತರ ಬರ್ಕೋಣ. ಇಲ್ಲಿ ಗೆಸ್ ವರ್ಕು ಮಾಡ್ಬೋದಪ್ಪ, ಓಕೆ, ಏನ್ ಟೆನ್ಷನ್ ಇಲ್ಲ. ನಾವು ನೋಡ್ಬೋದು ಯಾವ್ದು ಜಾಸ್ತಿ ಬರುತ್ತೆ, ಓಕೆ. ಆದ್ರೆ ಒಂದ್ಸಲಿ ಎಲ್ಲ ಮಾಡಿ ನೋಡಿದ್ರೆ ಒಳ್ಳೇದು. ಸೊ ಕಾರ್ನರ್ ಪಾಯಿಂಟ್ಸ್ ಅದಾದ್ಮೇಲೆ ಇನ್ನೊಂದೇನ್ ಬರ್ಕೊಳ್ಳಿ, ಝೆಡ್ ಆ ಈಕ್ವೇಶನ್ ಬರ್ಕೊಳ್ಳಿ. ಸೊ ಝೆಡ್ ಈಕ್ವಲ್ಸ್ ಟು 60x ಪ್ಲಸ್ ಇನ್ನೊಂದೇನಿತ್ತದ 15y. ಓಕೆ, ಇವಾಗ ಕಾರ್ನರ್ ಪಾಯಿಂಟ್ಸ್ ಬರ್ಕೋಣ. ಕಾರ್ನರ್ ಪಾಯಿಂಟ್ಸ್ ಏನೇನು ಸಿಕ್ಕಿದೆ ನಮ್ಗೆ ಇಲ್ಲಿ ಗ್ರಾಫ್ ಅಲ್ಲಿ, ಓ, ನೆಕ್ಸ್ಟ್ ಎ, ಬಿ, ಸಿ. ಸೊ ಓ ಏನು 0,0. ಓಕೆ, ಏನಿದೆ, ಎ ನೀವು ನೋಡಿದ್ರೆ 30,0. ನೆಕ್ಸ್ಟ್ ಬಿ ಏನಿದೆ 20,30. ನೆಕ್ಸ್ಟ್ ಸಿ ಏನಿದೆ 0,50. ಅರ್ಥ ಆಗ್ತದೆಯಾ? ನೆಕ್ಸ್ಟ್ ಇದಾದ ಮೇಲೆ ನಾವೇನ್ ಮಾಡ್ತೀವಿ, ಝೆಡ್ ವ್ಯಾಲ್ಯೂ ಹುಡುಕ್ತೀವಿ. ಓಕೆ, ಸೊ 1 by 1 ಇಲ್ಲಿ ಸಾಲ್ವ್ ಮಾಡೋಣ. ಸೊ 60 into x plus 15y ಅಂದ್ರೆ ಎಕ್ಸ್ ಜಾಗದಲ್ಲಿ ನೀವೇನ್ ಹಾಕಿ 0 ಹಾಕಿ. ಇಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಎರಡು 0 ಇದೆ. ಸೊ 0 plus 0 ಏನಾಗ್ಬಿಡುತ್ತೆ 0. ನೆಕ್ಸ್ಟ್ ಇಲ್ಲಿ ಸಾಲ್ವ್ ಮಾಡಿ ತೋರಿಸ್ಬಿಡ್ತೀನಿ. 60x plus 15y ಇದೆ. ಓಕೆ, ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು 30. ಸೊ 60 into 30, y ವ್ಯಾಲ್ಯೂ 0. ಸೊ ಇಲ್ಲಿ ಬರೆಯೋ ಅವಶ್ಯಕತೆ ಬೇಡ, 0 ಆಗ್ಬಿಡುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿ, ಮಲ್ಟಿಪ್ಲೈ ಮಾಡಿ. 6 3s 18, 2 0 ಇದೆ ಹಾಕಿ. ಸೊ 1800. ನೆಕ್ಸ್ಟ್ 20 30 ಅಂತೆ. ಸೊ ಎಕ್ಸ್ ವ್ಯಾಲ್ಯೂ 20, y ವ್ಯಾಲ್ಯೂ 30. ಸೊ ಅದನ್ನು ಸಾಲ್ವ್ ಮಾಡೋಣ. z ಈಕ್ವಲ್ಸ್ ಟು 60 into x ವ್ಯಾಲ್ಯೂ ಎಷ್ಟು 20 ಪ್ಲಸ್ 15 into y ವ್ಯಾಲ್ಯೂ 30. ಸೊ z ಈಕ್ವಲ್ ಟು ಏನಾಗುತ್ತೆ, 6 2s 12, 00, 15 3s 45, 10. ಸೊ ಇದನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, ಇದು 0 ಆಗೋಯ್ತು, 450. ಸೊ ಇದು 5 ಹಂಗೆ ಇರುತ್ತೆ. ನೆಕ್ಸ್ಟ್ 4 plus 2 6 1. ಸೊ 1650. ನೆಕ್ಸ್ಟ್ ಅದಾದ ಮೇಲೆ ಲಾಸ್ಟ್ ಒನ್ ಚೆಕ್ ಮಾಡೋಣ. ಸೊ z ಈಕ್ವಲ್ ಟು 60 into x ವ್ಯಾಲ್ಯೂ 0 ಆಗೋಯ್ತು. ಸೊ ಅದು ಬರೆಯೋ ಅವಶ್ಯಕತೆ ಬೇಡ, y ವ್ಯಾಲ್ಯೂ ಮಾತ್ರ ಬರೋಣ. ಸೊ 15 into y 15y. ಸೊ 15 into 5. ಸೊ ಏನಾಗುತ್ತೆ, 15 5s 75. ಹಾ, ಸೊ 75. ಸೊ 10, ಸೊ 750. ಸೊ ಇಲ್ಲಿ ಕ್ವೆಶ್ಚನ್ ಅಲ್ಲಿ ಏನ್ ಕೇಳಿದ್ದಾರೆ, ಮ್ಯಾಕ್ಸಿಮೈಸ್
ಓಕೆ, ಏನು ಕೇಳಿದ್ದಾರೆ ನಮಗೆ ಮ್ಯಾಕ್ಸಿಮಮ್ ಆಯಿತು. ಸೊ ನಾವೇನು ಮಾಡಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಹುಡುಕಿ. ಸೊ ಝೆಡ್ ಮ್ಯಾಕ್ಸ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಾಯ್ತು? ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ನಾವು ನೋಡಿದ್ರೆ ಜಾಸ್ತಿ ಯಾವುದಿದೆ, ಇದು 0 1800. ಸೊ ಜಾಸ್ತಿ ಇರೋದು ಇದು. ಸೊ ಇದು ನಮ್ಮ ಏನಾಗುತ್ತೆ ಆಪ್ಟಿಮಲ್ ಸೊಲ್ಯೂಷನ್. ಸಪೋಸ್ ಇಲ್ಲಿ ಮಿನಿಮೈಸ್ ಕಡಿಮೆ ಕೇಳಿದ್ರು, ಕಡಿಮೆ ಅಂದ್ರೆ ಯಾವ್ದಕ್ಕಿದೆ, ಇದು 0. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ, ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆ. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಒಂದು ಪ್ರಾಬ್ಲಮ್ ಅರ್ಥ ಆದ್ರೆ ನಿಮಗೆ ಮಿಕ್ಕಿದೆಲ್ಲ ಅರ್ಥ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನಾವು ಇವಾಗ ಏನ್ ಮಾಡ್ತೀವಿ ಅಂದ್ರೆ ಲಾಸ್ಟ್ ಫೈನಲ್ ವರ್ಡ್. ಸೊ ಫೈನಲ್ ವರ್ಡ್ ಅಲ್ಲಿ ಏನ್ ಬರೀತೀವಿ, ದ ಆಪ್ಟಿಮಲ್ ಸೊಲ್ಯೂಷನ್. ದ ಆಪ್ಟಿಮಲ್ ಸೊಲ್ಯೂಷನ್ ಏನು, ಝೆಡ್ ಮ್ಯಾಕ್ಸ್ ಈಕ್ವಲ್ ಟು ಎಷ್ಟು, 1800. 1800 at x equal to 30, y equal to 0. ಓಕೆ, ಸೊ ನಮಗೆ ಫೀಸಿಬಲ್ ರೀಜನ್ ಗೊತ್ತಾಯ್ತು, ಆಪ್ಟಿಮಲ್ ಸೊಲ್ಯೂಷನ್ ಗೊತ್ತಾಯ್ತು. ಸೊ ಅಷ್ಟೇ ಕೆಲಸ ಮುಗೀತು. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇನ್ನೊಂದು ಟೈಪ್. ಒಂದು ಯಾವ್ದು ನಾವು ಲೆಸ್ ದೆನ್ ನೋಡಿದ್ವಿ, ಯಾವುದು ಲೆಸ್ ದೆನ್, ಈ ರೀತಿ ಕೊಟ್ಟಿರ್ತಾರಲ್ಲ ಲೆಸ್ ದೆನ್, ಅದನ್ನ ನೋಡಿದ್ವಿ. ಇವಾಗ ಗ್ರೇಟರ್ ದೆನ್ ನೋಡೋಣ. ಈ ರೀತಿ ಗ್ರೇಟರ್ ದೆನ್ ಕೊಟ್ಟಾಗ ಯಾವ ರೀತಿ ಮಾಡಬೇಕು, ಸೇಮ್ ಲಾಜಿಕ್. ಇನ್ನೊಂದು ಪ್ರಾಬ್ಲಮ್ ಮಾಡಿದ್ರೆ ನಿಮಗೇನು ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ನಾವೇನು ಮಾಡ್ತಾ ಇದ್ವಿ, ಫಸ್ಟ್ ಈಕ್ವೇಶನ್ ಕನ್ಸಿಡರ್ ಮಾಡ್ತಾ ಇದ್ವಿ. 3x ಪ್ಲಸ್ ವೈ ಅದನ್ನ ಈಕ್ವಲ್ ಟು ಕನ್ವರ್ಟ್ ಮಾಡಬೇಕು. ಕರೆಕ್ಟಾ? ಸೊ ಡೈರೆಕ್ಟ್ ಆಗಿ ಇಲ್ಲಿ ಬಾಕ್ಸ್ ಬರೆಯೋಣ. ಸೊ ಒಂದು ಎಕ್ಸ್, ಇನ್ನೊಂದು ವೈ, ಇನ್ನೊಂದು ಎಕ್ಸ್ ಕಾಮ ವೈ. ಸೊ ಫಸ್ಟ್ ಏನ್ ಮಾಡ್ತಾ ಇದ್ವಿ, ಪುಟ್ ಎಕ್ಸ್ ಈಕ್ವಲ್ ಟು 0. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಆಯ್ತು ಅಂದ್ರೆ 3 into 0 ಇದು 0 ಆಗೋಯ್ತು. ಉಳಿದಿದ್ದೇನು, ವೈ ಈಕ್ವಲ್ ಟು 24. ಸೊ ಪಾಯಿಂಟ್ ಏನಾಗುತ್ತೆ, 0,24. ಕರೆಕ್ಟಾ? ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಇವಾಗ ಏನ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಪುಟ್ ವೈ ಈಕ್ವಲ್ ಟು 0 ಮಾಡ್ತಾ ಇದ್ವಿ. ಸೊ ವೈ ಜಾಗದಲ್ಲಿ 0 ಆಗ್ತಾ ಇದ್ವಿ. ಸೊ ಇಲ್ಲಿ ವೈ ಜಾಗದಲ್ಲಿ 0 ಆಯ್ತು ಅಂದ್ರೆ ಏನರ್ಥ, ನಮ್ಗೆ ಉಳಿದಿದ್ದು 3x ಈಕ್ವಲ್ ಟು 24. ಸೊ 3x ಈಕ್ವಲ್ ಟು 24. ಸೊ ಇದನ್ನ ಸಾಲ್ವ್ ಮಾಡಿ, 3 1s 3 8s 24. ಸೊ x ಈಕ್ವಲ್ ಟು 8. ಸೊ x ಜಾಗದಲ್ಲಿ 8. ಪಾಯಿಂಟ್ ಏನಾಗುತ್ತೆ, 8,0. ಸೊ ಇದ್ರ ಕತೆ ಮುಗೀತಾ? ಸೊ ಒಂದು ಈಕ್ವೇಶನ್ ಆಯ್ತು. ನೆಕ್ಸ್ಟ್ ಈ ಈಕ್ವೇಶನ್ ಬರೋಣ. ಸೊ ಎಕ್ಸ್ ಪ್ಲಸ್ ವೈ ಅದನ್ನ ಈಕ್ವಲ್ ಟು ಕನ್ವರ್ಟ್ ಮಾಡಿ ಈಕ್ವಲ್ ಟು 16. ಸೊ ತುಂಬಾ ಈಸಿ ಈಕ್ವೇಶನ್ ಇದು. ಇದನ್ನ ಆಸ್ ಇಟ್ ಈಸ್ ಹಂಗೆ ನೋಡ್ಕೊಂಡೇ ಬರೀಬಹುದು ನಾವು. ಸೊ ಇಲ್ಲಿ ಏನ್ ಮಾಡ್ತೀವಿ, ಎಕ್ಸ್ ವ್ಯಾಲ್ಯೂ ಫಸ್ಟ್ ಎಕ್ಸ್ ವ್ಯಾಲ್ಯೂ 0, ಇದು 0 ಆಯ್ತು ಅಂದ್ರೆ ಏನರ್ಥ, ವೈ ಈಕ್ವಲ್ ಟು 16 ಉಳಿದಿದೆ. ಸೊ ಇದು 0,16 ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ, ವೈ ಈಕ್ವಲ್ ಟು 0, ವೈ ಜಾಗದಲ್ಲಿ 0, ಫಸ್ಟ್ ಎಕ್ಸ್ ಅದಾದ್ಮೇಲೆ ವೈ ಜಾಗದಲ್ಲಿ 0 ಆಯ್ತು ಅಂದ್ರೆ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಉಳಿದಿದ್ದೇನೆ, ಎಕ್ಸ್ ಈಸ್ ಈಕ್ವಲ್ ಟು 16. ಸೊ 16,0. ಆಯ್ತಾ? ನೆಕ್ಸ್ಟ್ ಇವಾಗ ಸೆಕೆಂಡ್ ಆಯ್ತು. ನೆಕ್ಸ್ಟ್ ಥರ್ಡ್ ಈಕ್ವೇಶನ್, 2x ಪ್ಲಸ್ 6y ಇದನ್ನ ಈಕ್ವಲ್ ಟು ಮಾಡ್ತಾ ಇದ್ವಲ್ಲ. ಸೊ ಈಕ್ವಲ್ ಟು ಕನ್ವರ್ಟ್ ಮಾಡ್ತೀವಿ. ಅದಾದ್ಮೇಲೆ ಇಲ್ಲಿ ತಿರ್ಗಾ ಸೇಮ್ ಪ್ರೊಸೀಜರ್, ಎಕ್ಸ್ ವೈ ಮತ್ತೆ ಇಲ್ಲಿ ಎಕ್ಸ್ ಕಾಮ ವೈ. ಸೊ ಪುಟ್ ಎಕ್ಸ್ ಈಕ್ವಲ್ ಟು 0. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ಏನರ್ಥ, ಇದು ಹೋಲ್ 0 ಆಗ್ಬಿಡುತ್ತೆ. 2 into 0 0 ಉಳಿದು ಏನು, 6y ಈಕ್ವಲ್ ಟು 48. ಸೊ 6y ಈಕ್ವಲ್ ಟು 48. ಸೊ 6 1s 48 ಯಾವಾಗ ಬರುತ್ತಪ್ಪ, 6 6s 36, 6 7s 42, 6 8s 48. ಸೊ y ಈಕ್ವಲ್ ಟು 8. ಸೊ 0,8 ಪಾಯಿಂಟ್ ಆಯ್ತು. ನೆಕ್ಸ್ಟ್ ಇವಾಗ ಏನ್ ಮಾಡ್ತಾ ಇದ್ವಿ, ನೆಕ್ಸ್ಟ್ y ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ ಇದೇ ಈಕ್ವೇಶನ್ಗೆ y ಈಕ್ವಲ್ ಟು 0. ಸೊ ಇಲ್ಲಿ y ಈಕ್ವಲ್ ಟು 0. ಸೊ 6 into 0 ಇದು 0 ಆಗ್ಬಿಡುತ್ತೆ. ಸೊ ಉಳಿದಿದ್ದೇನು, 2x ಈಕ್ವಲ್ ಟು 48. ಸೊ 2x ಈಕ್ವಲ್ ಟು 48. ಸೊ 2 1s 2 2s 4, 2 4s 8. ಸೊ 24 ಬರುತ್ತೆ. ಸೊ 24,0. ಅರ್ಥ ಆಗ್ತಾ ಇದೆಯಾ? ಸೊ 3 ಈಕ್ವೇಶನ್ಸ್ಗೆ ನಮಗೆ
ಎರಡೆರಡು ಪಾಯಿಂಟ್ಸ್, ಇದಕ್ಕೆ ಎರಡು. ಓಕೆ, ಅರ್ಥ ಆಗ್ತದೆ ನೋಡಿ. ಇಲ್ಲಿ 2 ಪಾಯಿಂಟ್, ಇಲ್ಲಿ 2 ಪಾಯಿಂಟ್, ಮತ್ತೆ ಟೋಟಲ್ 6 ಪಾಯಿಂಟ್ಸ್ ರೆಡಿ ಇದೆ. ಇದಕ್ಕೆ ಎರಡು. ಸೊ ನಮ್ಗೆ ಏನರ್ಥ, 3 ಲೈನ್ ಸಿಗುತ್ತೆ. 3 ಇಕ್ವೇಶನ್ಗೆ 3 ಲೈನ್. ಸೊ ಇದು ಆಯ್ತು. ಇವಾಗ ಗ್ರಾಫ್ ಪ್ಲಾಟ್ ಮಾಡೋಣ. ಓಕೆ, ಸೊ ಗ್ರಾಫ್ ರೆಡಿ ಇದೆ, ನಮ್ಮ ಹತ್ರ ಪಾಯಿಂಟ್ಸು ಇದೆ. ಸೊ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಪ್ರೀವಿಯಸ್ ಗ್ರಾಫಲ್ಲಿ ನಾನೇನು ತಗೊಂಡಿದ್ದೆ, 10, 20, 30, 40, ಇಲ್ಲೂ ಅಷ್ಟೇ 10, 20, 30, 40. ಯಾಕಂದ್ರೆ ಅಲ್ಲಿ ವ್ಯಾಲ್ಯೂಸ್ ಆ ರೀತಿ ಬಂದಿತ್ತು. 10, 50, ಇಲ್ಲಿ ನೋಡಿ 50 ಇದೆ, 20 ಇದೆ, 30 ಇದೆ, 90 ಇದೆ. ಸೊ ಅದೇ ರೀತಿ ನೆಕ್ಸ್ಟ್ ಗ್ರಾಫ್ ಇರುತ್ತೆ ಅಂತ ತಪ್ಪು ತಿಳ್ಕೊಬಿಡಿ. ಓಕೆ, ಇಲ್ಲಿ ಸ್ಲೈಟ್ ಆಗಿ ಚೇಂಜ್ ಇದೆ. ಏನು, ಇಲ್ಲಿ 24 ಇದೆ, 8 ಇದೆ, 16. ಅಂದ್ರೆ ಯಾವ ಟೇಬಲ್ಸು 8 1 ಅಥವಾ 4 1. ಓಕೆ, ಕಡಿಮೆ ಇರೋದು ತಗೊಂಡ್ರೆ ಒಳ್ಳೇದಾಗುತ್ತೆ. 2 1 ತಗೋಬಹುದು. ಇದು 2 1 2 2 ಆದರೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ 4 1 ಕವರ್ ಮಾಡಿದ್ದೀನಿ. 4 1 4 8 12 16 ಆ ರೀತಿ. ಎಕ್ಸ್ ಆಯಿತು, ವೈ ಆಯಿತು. ಇವಾಗ ಒಂದೊಂದೇ ಬಾಣ. ಸೊ ಫಸ್ಟ್ ಏನು, 24 ಅಂದರೆ 0,24. ಫಸ್ಟ್ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 24. ಸೊ ಎಕ್ಸ್ ವ್ಯಾಲ್ಯೂ ಇಲ್ಲಿ 0 ಇದೆ, ವೈ ವ್ಯಾಲ್ಯೂ 24. ಸೊ ಇಲ್ಲಿ ಇದೇನು 0,24. ಓಕೆ, ಫಸ್ಟ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನು, 8,0. ಸೊ ಎಕ್ಸ್ ವ್ಯಾಲ್ಯೂ 8, 0 ಅಂದರೆ ಅದೇ ಲೈನ್ ಮೇಲೆ ಇಡ್ತೀವಿ. ಸೊ 8,0. ಸೊ ಎರಡು ಪಾಯಿಂಟ್ ಸಿಕ್ಕಿದ ಮೇಲೆ ಏನು ಮಾಡ್ತೀವಿ, ನಾವು ಜಾಯಿನ್ ಮಾಡ್ತೀವಿ. ಓಕೆ, ಸೊ ಒಂದು ಲೈನ್ದು ಕತೆ ಮುಗೀತು. ಓಕೆ, ಇದು ಯಾವ ಲೈನು, ಫಸ್ಟ್ ಲೈನ್ ಇಲ್ಲಿ ಬರ್ದು ಬೇಡ. 3x + y = 24. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಹೋಗೋಣ. ಸೊ ಇದು 0,16. ಸೊ 0,16 ನೋಡಿ. ಸೊ 0 ಇಲ್ಲಿ, 16 ಇಲ್ಲಿ. ಸೊ 0,16 ಅದಾದ್ಮೇಲೆ ಏನು, 16,0. ಸೊ 16,0 ಇಲ್ಲಿ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ 16,0 ತಿರ್ಗಾ 2 ಪಾಯಿಂಟ್ ಸಿಕ್ಕಿದ ತಕ್ಷಣ ಏನು, ಜಾಯಿನ್ ಮಾಡ್ತೀವಿ. ಪೆನ್ಸಿಲ್ನ ಎಕ್ಸಾಂಪಲ್ ಶಾರ್ಪ್ ಮಾಡ್ಕೊಳ್ಳಿ, ಅಥವಾ ಏನಾದರೂ ಪೆನ್ನಲ್ಲೇ ಮಾಡಿದ್ರೆ ಒಳ್ಳೇದು, ಅಥವಾ ಪೆನ್ಸಿಲ್ ಮಾಡೋದು ಶಾರ್ಪ್ ಮಾಡ್ಕೊಳ್ಳಿ. ಯಾಕಂದರೆ ಎಕ್ಸಾಕ್ಟ್ ಪಾಯಿಂಟ್ ಸಿಗ್ಬೇಕು ನಮಗೆ. ಅದಾದ್ಮೇಲೆ ಏನು, ಇದು ಯಾವ ಲೈನ್ಗಿದು, ಇದು ಬಂದು x + y = 16. ಇದು x + y = 16ಗೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನು, ಅದು ನೆಕ್ಸ್ಟ್ ಲೈನ್ದು 2 ಪಾಯಿಂಟ್ಸ್ ಇಲ್ಲಿದೆ, ಅದನ್ನ ಪ್ಲಾಟ್ ಮಾಡೋಣ. ಸೊ 0,8. ಸೊ ಇಲ್ಲಿ 0,8. ಸೊ ಇಲ್ಲಿ 8 ಬರುತ್ತೆ. ಸೊ 0,8 ಇಲ್ಲೊಂದು ಪಾಯಿಂಟ್ ಸಿಕ್ತು. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದೇನು, 24,0. ಸೊ 24 ಎಲ್ಲಿ ಬರುತ್ತೆ, ಎಕ್ಸ್ ಆಕ್ಸಿಸ್ ಮೇಲೆ 24 ಇಲ್ಲಿದೆ. 24,0. ಸೊ 2 ಪಾಯಿಂಟ್ ಸಿಕ್ಕಿದೆ, ಅದನ್ನು ಜಾಯಿನ್ ಮಾಡೋಣ. 3ನೇ ಲೈನ್ ಸಿಗುತ್ತೆ ನಮಗೆ. ಸೊ ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್. ಈಸಿ. ಓಕೆ, ಇಲ್ಲಿವರೆಗೂ ಮಾಡೋದು ಈಸಿ ಇದೆ. ಈಕ್ವೇಶನ್ ಸಾಲ್ವ್ ಮಾಡ್ತೀವಿ, ಪಾಯಿಂಟ್ಸ್ನ ಹುಡುಕ್ತೀವಿ, ಪ್ಲಾಟ್ ಮಾಡ್ತೀವಿ. ಇವಾಗ ನಾವೇನು ನೋಡ್ಬೇಕಂದ್ರೆ, ಇದು ಯಾವ ಲೈನ್ ಅಪ್ಪ, ಇದು ಬರ್ದ್ಬೋಣ. ಯಾವ ಲೈನು, ಇದು ಬಂದು 2x + 6y = 48. ಇವಾಗ ಏನು ಮಾಡ್ತೀವಿ, ಇವಾಗ ಶೇಡ್ ಮಾಡಬೇಕಲ್ಲ, ಫಿಸಿಬಲ್ ರೀಜನ್ ಹುಡುಕ್ಬೇಕು ನಾವು. ಸೊ ಇವಾಗ ಹೆಂಗೆ ಗೊತ್ತಾಗುತ್ತೆ ಫಿಸಿಬಲ್ ರೀಜನು, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾನು ಲಾಜಿಕ್ ಹೇಳಿದೆ ನಿಮ್ಗೆ. ಏನದು, ಗ್ರೇಟರ್ ದೆನ್ ಅಥವಾ ಸಾರಿ ಲೆಸ್ಸರ್ ದೆನ್ ಇದ್ರೆ, ಲೆಸ್ಸರ್ ದೆನ್ ಈಕ್ವಲ್ ಟು ಇದ್ರೇನು, ಟುವರ್ಡ್ಸ್ ಒರಿಜಿನ್. ಗ್ರೇಟರ್ ದೆನ್ ಈಕ್ವಲ್ ಟು ಇದ್ರೆ ಅವೇ ಫ್ರಮ್ ಒರಿಜಿನ್. ಓಕೆ, ಸೇಮ್ ಕಾನ್ಸೆಪ್ಟ್. ಇಲ್ಲಿ ಎಲ್ಲ ಈಕ್ವೇಶನ್ಸ್ ಏನಿದೆ ನೋಡಿ, ಗ್ರೇಟರ್ ದೆನ್. ಸೊ ಎಲ್ಲ ಗ್ರೇಟರ್ ದೆನ್ ಅಂದ್ರೆ ಎಲ್ಲ ಏನಾಗುತ್ತೆ, ಗ್ರೇಟರ್ ದೆನ್ ಅಂದ್ರೆ ಎಲ್ಲ ಒರಿಜಿನ್ಗಿಂತ ದೂರ ಹೋಗುತ್ತೆ. ಸೊ ಫಸ್ಟ್ ಒಂದೊಂದೇ ಲೈನ್ ಮಾಡೋಣ. ಫಸ್ಟ್ ಈ ಲೈನ್ ಯಾವುದು, ಫಸ್ಟ್ ಈ ಲೈನ್ ಮಾಡೋಣ. ಓಕೆ, ಈ ಲೈನ್ ಏನು, ಅವೇ. ಓಕೆ, ಸೊ ಈ ಲೈನ್ ಆಯ್ತು. ಇವಾಗ ಸೆಕೆಂಡ್ ಲೈನ್ ಬರೋಣ. ಇದು ಅಷ್ಟೇ ಅವೇ.
ಅದಾದ್ಮೇಲೆ ಇವಾಗ ಮೂರನೇ ಲೈನ್ ಇದು. ಇವಾಗ ನೋಡಿ ಯಾವ್ದು ಫೀಸಿಬಲ್ ರೀಜನ್ ಆಗ್ಬೋದು, ನೀವೇ ನೋಡಿ. ಇದಾಗ್ಬೋದಾ? ಇಲ್ಲೆಲ್ಲಿ ಕಾಮನ್ ಬರ್ತಾ ಇಲ್ಲ. ಇದಾಗ್ಬೋದಾ? ಇದು ಬರ್ತಾ ಇದೆ, ಈ ಲೈನ್ ಇಲ್ಲ ಇಲ್ಲಿ. ಇದಾಗ್ಬೋದಾ ನೋಡಿ? ಇದೀ ಕಡೆ ಇದೆ, ಇದೀ ಕಡೆ ಇಲ್ಲ, ಆಬ್ವಿಯಸ್ಲಿ ಆಗೋದಿಲ್ಲ. ಇದಾಗ್ಬೋದಾ ನೋಡಿ? ಈ ಲೈನ್ದು ಫೀಸಿಬಲ್, ಓಕೆ, ಈ ಲೈನ್ ಇಲ್ಲಿದೆ, ಈ ಲೈನ್ದು ಇಲ್ಲಿದೆ, ಆದ್ರೆ ಈ ಲೈನ್ ಇದೆಯಲ್ಲ ಮೂರನೇ ಲೈನ್, ಅದು ಆ ಕಡೆ ಹೋಗ್ತಾ ಇದೆ. ಸೊ ಇದು ಆಗೋದಿಲ್ಲ, ಇದು 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 ಆಗ್ಲಿಲ್ಲ. ನೆಕ್ಸ್ಟ್ ಇದು ನೋಡೋಣ, ಈ ಲೈನ್ದು ಈ ಕಡೆ ಬರ್ತಾ ಇದೆ, ಓಕೆ, ಈ ಲೈನ್ದು ಈ ಕಡೆ ಇದೆ, ಆದ್ರೆ ಈ ಲೈನ್ದು ಈ ಕಡೆ ಇಲ್ಲ. ಇವಾಗ ಓವರ್ ಆಲ್ ನೋಡಿದ್ರೆ ನೀವು ನೋಡಿ, ಓವರ್ ಆಲ್ ಈ ಲೈನ್ ನೋಡಿ, ಈ ಲೈನ್ ಹೊರಗಡೆ ಹೋಗ್ತಾ ಇದೆಯಾ ಅಂದ್ರೆ ಇಲ್ಲಿವರೆಗೂ ಪಾಸ್ ಆಗುತ್ತೆ, ಇದನ್ನ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು, ಹೊರಗಡೆವರೆಗೂ ಪಾಸ್ ಆಗುತ್ತೆ. ಈ ಲೈನ್ ನೋಡಿ, ಈ ಲೈನ್ ಅಷ್ಟೇ ಹೊರಗಡೆವರೆಗೂ ಪಾಸ್ ಆಗ್ತಾ ಇದೆ, ಈ ರೀಜನ್ ಅಲ್ಲಿ ಬರ್ತಾ ಇದೆ. ಸೊ ಈ ಲೈನ್ದು ಈ ರೀಜನ್ ಆಯ್ತು, ಈ ಲೈನ್ ಲಾಸ್ಟ್ ಲೈನ್ ನೋಡಿ, ಈ ಲೈನ್ ಅಷ್ಟೇ ಹೊರಗಡೆ ರೀಜನ್. ಅಂದ್ರೆ ಏನರ್ಥ, ಈ ಫೀಸಿಬಲ್ ರೀಜನ್ ಏನಾಗುತ್ತೆ, ಈ ಹೊರಗಡೆ ಪಾರ್ಟ್, ಯಾಕಂದ್ರೆ ಇದು ಹೊರಗಡೆ ಇದೆ, ಇದು ಹೊರಗಡೆ ಇದೆ, ಇದು ಸೊ ಅವೇ ಬರ್ತಾ ಇದೆ. ಕಾಮನ್ ರೀಜನ್, ಎಲ್ಲಾದು ಕಾಮನ್ ರೀಜನ್ ಎಲ್ಲಿ ಮೀಟ್ ಆಗ್ತಾ ಇದೆ, ಈ ರೀಜನ್ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಫೀಸಿಬಲ್ ರೀಜನ್ ಏನಾಗುತ್ತೆ ನಮ್ದು, ನೇಮ್ ಮಾಡ್ಕೋಣ. ಸೊ ಇದನ್ನ ಫೀಸಿಬಲ್ ರೀಜನ್ ಅಂತ ಇಲ್ಲಿ ಶೇಡ್ ಮಾಡ್ಕೋಣ. ಇದು ನಮ್ಮ ಫೀಸಿಬಲ್ ರೀಜನ್. ಸೊ ಹೆಸರು ಕೊಡೋಣ ಯಾವ್ದ್ಯಾವುದು. ಸೊ ಫೀಸಿಬಲ್ ರೀಜನ್ ಇಲ್ಲಿಂದ ನೇಮ್ ಕೊಡೋಣಪ್ಪ, ಓ, ಇದನ್ನ ಓ ಅಂತ ತಗೋಣ, ಓ. ಅದಾದ್ಮೇಲೆ ಇಲ್ಲಿ ಎ, ಓ ಎ, ಅದಾದ್ಮೇಲೆ ಇಲ್ಲೊಂದು ಬಿ, ಇಲ್ಲೊಂದು ಪಾಯಿಂಟ್ ಇದೆ, ಓ ಎ ಬಿ, ಅದಾದ್ಮೇಲೆ ಸಿ. ಅರ್ಥ ಆಗ್ತಾ ಇದೆಯಾ? ನೋಡಿ, ನೀವು ನೋಡಿ ಫಿಸಿಬಲ್ ರೀಜನ್ ಯಾವುದು, ಇದು. ಅದಾದ್ಮೇಲೆ ಈ ಕಡೆ ತಿರುಗುತ್ತೆ, ಇದು. ಅದಾದ್ಮೇಲೆ ಇದು. ಓಕೆ, ಸೊ ಫಿಸಿಬಲ್ ರೀಜನ್ ಈ ಪಾರ್ಟ್, ಹೊರಗಡೆ ಇರೋ ಪಾರ್ಟ್, ಇದು ಇದು ಇದು. ಸೊ ಇಲ್ಲಿ ನಮಗೆ ಎಷ್ಟು ಪಾಯಿಂಟ್ಸ್ ಇದೆ, ಕಾರ್ನರ್ ಪಾಯಿಂಟ್ಸ್. ಸೊ ಕಾರ್ನರ್ ಪಾಯಿಂಟ್ಸ್ ಬರ್ಕೋಣ. ಸೊ ಕಾರ್ನರ್ ಪಾಯಿಂಟ್ಸ್ ಬಂದು, ಯಾಕಂದ್ರೆ ನಾವು ಏನು ಕಂಡುಹಿಡಿಬೇಕು, ಮಿನಿಮಮ್ ವ್ಯಾಲ್ಯೂ. ಓಕೆ, ಸೊ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು. ಸೊ ಕಾರ್ನರ್ ಪಾಯಿಂಟ್ಸ್, ನೆಕ್ಸ್ಟ್ ಝೆಡ್ ಮಿನಿಮಮ್. ಸೊ ಝೆಡ್ ಮಿನಿಮಮ್ ನಮ್ಗೆ ಏನು ಕೊಟ್ಟಿದ್ದಾರೆ ಇಕ್ವೇಶನ್ ಅಲ್ಲಿ. ಸೊ ಝೆಡ್ ಮಿನಿಮಮ್ ಈಕ್ವಲ್ ಟು 6000x ಪ್ಲಸ್ 6000y. 6000x ಪ್ಲಸ್ 6000y. ಸೊ ಕಾರ್ನರ್ ಪಾಯಿಂಟ್ಸ್ ಒಂದೊಂದೇ ಬರೋಣ. ಓ, ಸೊ ಕಾರ್ನರ್ ಪಾಯಿಂಟ್ ಓ, ನೆಕ್ಸ್ಟ್ ಎ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಸಿ. ಸೊ ಕಾರ್ನರ್ ಪಾಯಿಂಟ್ ಓ ನೋಡೋಣ. ಕಾರ್ನರ್ ಪಾಯಿಂಟ್ ಓ ಬಂದು 0,24. ನೆಕ್ಸ್ಟ್ ಎ ವ್ಯಾಲ್ಯೂ. ಸೊ ನಮಗೆ ಎದು ಎಕ್ಸ್ ಅಂಡ್ ವೈ ಗೊತ್ತಿಲ್ಲ, ಸೊ ಇಲ್ಲಿ ಬರ್ಕೋಣ ಏನೇನಿದೆ. ಎಕ್ಸ್ ವ್ಯಾಲ್ಯೂ ಏನು, ಎಕ್ಸ್ ವ್ಯಾಲ್ಯೂ ಇದ್ರ ಕರೆಸ್ಪಾಂಡಿಂಗ್ ಹಿಂಗ್ ಲೈನ್. ಓಕೆ, ಒಂದು ಲೈನ್ ಇಲ್ಲಿ ಡ್ರಾ ಮಾಡಿ ನೋಡಿದ್ರೆ ನಮಗೆ 4 ಸಿಗುತ್ತೆ. ನೆಕ್ಸ್ಟ್ ವೈ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಅದು 12. ಸೊ 4,12. ನೆಕ್ಸ್ಟ್ ಸಿ ವ್ಯಾಲ್ಯೂ. ಸೊ ಸಾರಿ ಬಿ ವ್ಯಾಲ್ಯೂ. ಸೊ ಬಿ ವ್ಯಾಲ್ಯೂ ಇಲ್ಲಿ ನೋಡಿ, ಇಲ್ಲಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಯಾವುದು, ಇಲ್ಲಿ 12 ಆಗುತ್ತೆ. ನೆಕ್ಸ್ಟ್ ವೈ ವ್ಯಾಲ್ಯೂ 4 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ 12,4. ನೆಕ್ಸ್ಟ್ ಸಿ ವ್ಯಾಲ್ಯೂ, ಲಾಸ್ಟ್ ಸಿ ವ್ಯಾಲ್ಯೂ 24,0. ಸೊ ಇಲ್ಲಿ ಅವ್ರು ಕೇಳಿರೋದೇನು, ನಮಗೆ ಮಿನಿಮಮ್. ಓಕೆ, ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿದು ತೋರಿಸಿ, ಅದೇ ನಮ್ಮ ಆಪ್ಟಿಮಲ್ ಸೊಲ್ಯೂಷನ್. ಮಾಡಿದ್ರೆ ಕ್ವಶನ್ ಇಲ್ಲಿ, ಓಕೆ, ಸೊ ಇಲ್ಲಿ ಸ್ಲೈಟ್ ಆಗಿ ಕ್ವಶನ್ ಏನಾಗಿದೆ ಅಂದ್ರೆ ಮಿಸ್ಟೇಕ್ ಆಗ್ಬಿಟ್ಟಿದೆ. ಅಂದ್ರೆ 6000x ಪ್ಲಸ್ 6000 ವ್ಯಾಲ್ಯೂ ಅದು 4000. ಓಕೆ, ನಾನು 6 ಬದಲು 4 ಬದಲು 6 ಬರ್ಕೊಬಿಟ್ಟಿದೆ. ಓಕೆ, ಮಿಕ್ಕಿದೆಲ್ಲ ಸೇಮ್ ಇದೆ. ಸೊ ಇಲ್ಲಿ 4000. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ 4000. ಸೊ ಇಲ್ಲೂ ಅಷ್ಟೇ 4000. ಓಕೆ, ಸೊ ಇವಾಗ ವ್ಯಾಲ್ಯೂಸ್ನ ಪುಟ್ ಮಾಡಿ. ಸೊ ಏನಾಗುತ್ತೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ 0. ಸೊ ಇಲ್ಲಿ 4000. ಸಾರಿ, ಎಲ್ಲ ವ್ಯಾಲ್ಯೂಸ್ ರಾಂಗ್ ಆಗ್ಬಿಟ್ಟಿದೆ, ಸಾರಿ.
ಓಕೆ. ಸೊ 4000 ಇದನ್ನ 6000 ಬರ್ಕೊಬಿಟ್ಟಿದೆ, ಅದಕ್ಕೆ ತಪ್ಪು ಬರ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ 24 ಇಂಟು 4 96. ಓಕೆ. ಸೊ ಇದೇನಾಯ್ತು 9630. ಸೊ 96000. ಅದಾದ್ಮೇಲೆ 4 ಮತ್ತೆ 12 ಇದನ್ನ ನೋಡೋಣ. 4 ಮತ್ತೆ 12. ಸೊ 6 4 25 ಕರೆಕ್ಟ್ ಆಗುತ್ತೆ. 12 4 ಓಕೆ. ಸೊ 12 4 ಎಷ್ಟಪ್ಪ, 12 4 ಬಂದು 48. ಓಕೆ. ಸೊ 48. ಇವಾಗ 48 ಪ್ಲಸ್ 24 ಎಷ್ಟಾಗುತ್ತೆ 72. ಸೊ ಇದು ಬಂದು 72000. ಸೊ 72000. ಓಕೆ. ಅದಾದ್ಮೇಲೆ ಇನ್ನೊಂದೇನು 12 ಮತ್ತೆ 4 ಇದೆ. ಓಕೆ. ಸೊ ಇಲ್ಲಿ 12 6 72, 4 4 ಎಷ್ಟು 16. ಸೊ ಆ್ಯಡ್ ಮಾಡಿದ್ರೆ 30 6 7 8, ಇಲ್ಲಿ 8 ಬರುತ್ತೆ. 7 + 1 8, 88. ಓಕೆ. ಸೊ ಇದು 88,000 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಅಲ್ಲಿ y ವ್ಯಾಲ್ಯೂ 0. ಸೊ ಇದು ಸೇಮ್ ಇರುತ್ತೆ. ಇಲ್ಲಿ ಚೆಕ್ ಮಾಡೋಣ ಒಂದ್ಸಲಿ. 24 ಇಂಟು 6 144 ಕರೆಕ್ಟ್ ಆಗಿತ್ತು. ಸೊ 144,000. ಸೊ 144,000. ಇವಾಗ ನೋಡೋಣ. ಇವಾಗ ಅವ್ರೇನು ಕೇಳಿದ್ರು ಝೆಡ್ ಮಿನಿಮಮ್. ಓಕೆ. ಸೊ ನಮಗೆ ಇವಾಗ ಝೆಡ್ ಮಿನಿಮಮ್ ದ ಆಪ್ಟಿಮಲ್ ಸೊಲ್ಯೂಷನ್ ಝೆಡ್ ಮಿನಿಮಮ್ ಕೇಳ್ತಾ ಇದ್ದಾರೆ. ಸೊ ಮಿನಿಮಮ್ ವ್ಯಾಲ್ಯೂ ಚೆಕ್ ಮಾಡಿ. 96,072, ಇದು 88, ಇದು 14,400 ಆಗೋಯ್ತು. ಓಕೆ. ಇದು ಜಾಸ್ತಿ ಆಗೋಯ್ತು. ನೆಕ್ಸ್ಟ್ ಅದಾದ್ಮೇಲೆ ತುಂಬ ಕಡಿಮೆ ಅದು 72. ಓಕೆ. ಸೊ ಝೆಡ್ ಮಿನಿಮಮ್ ಎಷ್ಟು, ಝೆಡ್ ಮಿನಿಮಮ್ ಬಂದು ಕಡಿಮೆ ಬಂದು 72,000 ಅಟ್ ಪಾಯಿಂಟ್ಸ್ ಏನು, ಅಟ್ x = 4 y = 12. ಅರ್ಥ ಆಗ್ತಾ ಇದೆಯಾ? ಸೊ ಇದೇ ನಮ್ಮ ಆನ್ಸರ್. ಮಿನಿಮಮ್ ಕೇಳಿದ್ರು, ಆಪ್ಟಿಮಲ್ ಮಿನಿಮಮ್ ಸೊಲ್ಯೂಷನ್ ಕಂಡಿಡ್ದಾಯ್ತು. ಸೊ ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟೇ ಲಾಜಿಕ್. ಓಕೆ. ಸೊ ಲಾಜಿಕ್ ಇಷ್ಟೇ. ಕ್ವೆಶನ್ ಕೊಡ್ತಾರೆ, ಅದನ್ನ ಈಕ್ವಾಲಿಟೀಸ್ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ. ಈ ರೀತಿ ಪ್ಲಾಟ್ ಮಾಡ್ಕೊಳ್ಳಿ. ಈ ರೀತಿ ಏನು ಮಾಡ್ಕೊಳ್ಳಿ ನೀವು, ಪಾಯಿಂಟ್ಸ್ನ x y x y x y, x = 0 y = 0 ರೀತಿ 3 ಈಕ್ವೇಷನ್ಗೂ ಮಾಡಿ ನಮಗೆ ಏನು ಸಿಗುತ್ತೆ, ಪಾಯಿಂಟ್ ಸಿಗುತ್ತೆ. ಸೊ ಈ ರೀತಿ ಪಾಯಿಂಟ್ಸ್ ನಾವೇನು ಮಾಡಬೇಕು, ಪ್ಲಾಟ್ ಮಾಡಬೇಕು. ಅದಾದ್ಮೇಲೆ ಈ ಕಂಡೀಷನ್ ಯೂಸ್ ಮಾಡಿ. ಲೆಸ್ ದೆನ್ ಇದ್ರೆ ಟುವರ್ಡ್ಸ್ ಒರಿಜಿನ್, ಗ್ರೇಟರ್ ದೆನ್ ಇದ್ರೆ ಅವೇ ಫ್ರಮ್ ಒರಿಜಿನ್. ಸೊ ಆ ಕಂಡೀಷನ್ ಚೆಕ್ ಮಾಡಿ ನೋಡಿ ಯಾವ್ದು ರೀಜನ್ ಕಾಮನ್ ಆಗಿದೆ, ಅದು ನಮ್ಮ ಫಿಸಿಬಲ್ ರೀಜನ್. ಅದಾದ್ಮೇಲೆ ಅದಕ್ಕೆ ಪಾಯಿಂಟ್ಸ್ ಕೊಡಿ, ನೇಮ್ ಕೊಡಿ. ಆ ರೀಜನ್ಗೆ ನಾವೇನು ಮಾಡಬೇಕು, ಝೆಡ್ ಮಿನಿಮಮ್ ಕೇಳಿದ್ರೆ ಝೆಡ್ ಮಿನಿಮಮ್ ಎಲ್ಲ ವ್ಯಾಲ್ಯೂಸ್ ಕಂಡಿಡ್ದು ಅಲ್ಲಿ ಬರ್ಕೊಳ್ಳಿ. ಮಿನಿಮಮ್ ಕೇಳಿದ್ರೆ ಮಿನಿಮಮ್ ನೋಡಿ ಚಿಕ್ಕದು ಯಾವುದು, ಮ್ಯಾಕ್ಸಿಮಮ್ ಕೇಳಿದ್ರೆ ಮ್ಯಾಕ್ಸಿಮಮ್ ಲಾರ್ಜೆಸ್ಟ್ ಯಾವುದು, ಅದನ್ನ ಬರ್ದು ಇಲ್ಲಿ ತೋರಿಸಿ ಯಾವ ಪಾಯಿಂಟ್ಸ್ಗೆ ಅಂತ ಅಷ್ಟೇ. ಸೊ ಇದು ನಮ್ಮ ಎಷ್ಟು ಮಾರ್ಕ್ಸ್ಗೆ 5 ಮಾರ್ಕ್ಸ್. ಯಾವ ಸೆಕ್ಷನು, ಪಾರ್ಟ್ ಡಿ. ನೆಕ್ಸ್ಟ್ ಅದಾದ್ಮೇಲೆ ಪಾರ್ಟ್ ಡಿ ಅಲ್ಲಿ ಯಾವ್ದು ಇದೆಯಪ್ಪ, ಪಾರ್ಟ್ ಡಿ ಅಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್ಸ್. ಸೊ ಪಾರ್ಷಿಯಲ್ ಫ್ರಾಕ್ಷನ್ ನಾನು ನೆಕ್ಸ್ಟ್ ವಿಡಿಯೋಲಿ ಕವರ್ ಮಾಡ್ತೀನಿ. ಟಿಲ್ ದೆನ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕೇಳಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.